ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ. ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆಚಾರ್ಯರೇ, ಜ್ಞಾನವನ್ನು ಪಡೆಯಲು ನಾನು ನಿಮ್ಮತ್ತ ಬಂದಿದ್ದೇನೆ. ನನ್ನನ್ನು ಹುಡುಕಿ ಬಂದ ಬಾಲಕನೇ, ನೀನ್ಯಾರು? ಅರಣ್ಯದಿ ವಾಸವಿರುವ ನಿಷಾದ ಜನಾಂಗದ ಮುಖಂಡನ ಸುಪುತ್ರ ನಾನು ಏಕಲವ್ಯ. ವಿದ್ಯೆಯ ಪಡೆಯಬೇಕೆಂಬ ನಿನ್ನ ಛಲವನ್ನು ನಾನು ಮೆಚ್ಚುತ್ತೇನೆ. ಆದರೆ ಈ ದ್ರೋಣಾಶ್ರಮದಲ್ಲಿ ಕೇವಲ ಕ್ಷತ್ರಿಯ ರಾಜಪುತ್ರರಿಗೆ ವಿದ್ಯಾಭ್ಯಾಸ ನೀಡುವುದು. ಆದರೆ ತಾವಿನ್ನು ಹೊರಡಬಹುದು. ಈ ಮಣ್ಣನ್ನೇ ಮೂರ್ತಿಯನ್ನಾಗಿಸಿ ಗುರುವಂತೆ ಸ್ವೀಕರಿಸುತ್ತೇನೆ. ಗುರುವೇ ಗತಿಯನ್ನು ಮನವೇ. ಗುರುವಿನ ಪದಕ್ಕಿಂತ ಬೆರತೊಂದು ಘನವೇ. ಬೆರತೊಂದು ಘನವೇ. ಗುರುವೇ ಗತಿಯನ್ನು ಮನವೇ. ಭಲೆ ಭಲೆ ಅರ್ಜುನ, ಭಲೆ. ಇದೀಗ ನಾವು ಶಬ್ದವೇದಿ ವಿದ್ಯೆಯ ಪ್ರಯೋಗವನ್ನು ಮಾಡೋಣ. ಅತ್ಯದ್ಭುತ ಬಾಲಕ, ನಿನಗೆ ವಿದ್ಯೆಯನ್ನು ಕಲಿಸಿದ ಗುರುಗಳು ಯಾರು? ಇದು ನನ್ನ ಜೊತೆಗೆ ಬನ್ನಿ.
ಭವ್ಯ, ವಿದ್ಯೆಯನ್ನು ಕಲಿತ ಕಾರಣ ನಿನ್ನ ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ನೀಡು. ಧನ್ಯೋಸ್ಮಿ ಗುರುಗಳೇ. ನಿನ್ನ ಈ ಬಲಿದಾನವನ್ನು ಇತಿಹಾಸ ಎಂದೂ ಮರೆಯುವುದಿಲ್ಲ. ಮುಂಬರುವ ಕಾಲದಲ್ಲಿ ನೀನು ಪ್ರಖ್ಯಾತನಾಗು. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.